ಹಲೋ ಎವ್ರಿವನ್, ದಿಸ್ ಇಸ್ ಚೇತನ್. PGCET MBA ಪ್ರೀವಿಯಸ್ ಪೇಪರ್ನ ನಾನು ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ಸುಮಾರಷ್ಟು ಕ್ವಶನ್ಸ್ಗಳು, ಕೆಲವೊಂದು ಈಸಿ ಕ್ವಶನ್ಸ್ ಇದೆ, ಕೆಲವೊಂದು ಒಂದು ಸ್ವಲ್ಪ ಟ್ರಿಕ್ಕಿ ಕ್ವಶನ್ಸ್ ಇದೆ. ಒಂದೊಂದಾಗಿ ತಿಳ್ಕೊಳ್ಳೋಣ ಬನ್ನಿ. ಅದರಲ್ಲಿ ಮೊದಲನೇ ಕ್ವಶನ್, ಫಸ್ಟ್ ಕ್ವಶನ್ ರಿಲೇಟೆಡ್ ಟು ಪಝಲ್ ಇದೆ. ಸೊ ಇದನ್ನು ಅರ್ಥ ಮಾಡಿಕೊಂಡು ಸಾಲ್ವ್ ಮಾಡೋಣ ಬನ್ನಿ. ಸೊ ದರ್ ಆರ್ 6 ಪರ್ಸನ್ ABCDEF ಅಂತ ಕೊಟ್ಟಿದ್ದಾರೆ. ಸೊ ಮಾರ್ಕ್ ಮಾಡ್ಕೊಳ್ಳಿ. A, B, C, D, E and F. So then in a school, each of the teachers teaches 2 subjects, one compulsory subject and other optional subject ಅಂತ ಹೇಳ್ತಿದ್ದಾರೆ. ಸೊ ನೀವು ಈಸಿಯಾಗಿ ಅರ್ಥ ಆಗೋ ರೀತಿ ಮಾರ್ಕ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಸೊ ಒಂದನ್ನು ಆಪ್ಷನಲ್ ಮಾಡ್ಕೊಳ್ಳಿ, ಒಂದನ್ನು ಕಂಪಲ್ಸರಿ ಮಾಡ್ಕೊಳ್ಳಿ. ಅಂದರೆ ನಾನು ಮೇಲ್ಗಡೆ ಆಪ್ಷನಲ್ ಮಾರ್ಕ್ ಮಾಡ್ಕೋತೀನಿ, ಸೊ ಕೆಳಗಡೆ ಕಂಪಲ್ಸರಿ ಮಾರ್ಕ್ ಮಾಡ್ಕೋತೀನಿ. ಸೊ ಮೈ ಹ್ಯಾಂಡ್ ರೈಟಿಂಗ್ ಈಸ್ ನಾಟ್ ಗುಡ್. ಡೀಸ್ ಆಪ್ಷನಲ್ ಸಬ್ಜೆಕ್ಟ್ ವಾಸ್ ಹಿಸ್ಟ್ರಿ ಅಂತ ಹೇಳ್ತಿದ್ದಾರೆ. ಸೊ ನೀವು ಈಸಿಲಿ ಇಲ್ಲಿ ಮಾರ್ಕ್ ಮಾಡ್ಕೋಬೋದು. ಸೊ ಆಪ್ಷನಲ್ ಸಬ್ಜೆಕ್ಟ್ ಟಾಪಲ್ಲಿ ನಾನು ಮಾರ್ಕ್ ಮಾಡ್ಕೋತಾ ಇದ್ದೀನಿ. So history. While 3 others have it as compulsory subject. ಇಲ್ಲೊಂದು ಡೇಟಾ ಹೇಳಿದ್ದಾರೆ. ಅದರ್ 3 ಪರ್ಸನ್ ಯಾರಂತ ಗೊತ್ತಿಲ್ಲ. ಸೊ ಅವ್ರದ್ದು ಕಂಪಲ್ಸರಿ ಸಬ್ಜೆಕ್ಟ್ ಯಾವುದಾಗಿರುತ್ತೆ? ಹಿಸ್ಟ್ರಿ ಆಗಿರುತ್ತೆ. ಸೊ ಜಸ್ಟ್ ಎಲ್ಲಾದರೂ ಒಂದು ಕಡೆ ಮಾರ್ಕ್ ಮಾಡ್ಕೊಳ್ಳಿ, ದಟ್ ಇಸ್ ಕಂಪಲ್ಸರಿ. E and F have physics as one of their subject ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇ ಮತ್ತು ಎಫ್ ಒಂದು ಸಬ್ಜೆಕ್ಟ್ ಫಿಸಿಕ್ಸ್ ಆಗಿದೆ ಅಂತ ಹೇಳ್ತಿದ್ದಾರೆ. ಅವರು ಕಂಪಲ್ಸರಿನ ಅಥವಾ ಆಪ್ಷನಲ್ಲ ಹೇಳಿಲ್ಲ, ಜಸ್ಟ್ ಒಂದು ಸಬ್ಜೆಕ್ಟ್ ಅಂತ ಹೇಳಿದ್ದಾರೆ. ಇಲ್ಲಿ ಒಂದು ಕಡೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ದೆನ್ ಎಫ್ಸ್ ಕಂಪಲ್ಸರಿ ಸಬ್ಜೆಕ್ಟ್ ಇಸ್ ಮ್ಯಾಥಮೆಟಿಕ್ಸ್ ಅಂತ ಹೇಳ್ತಿದ್ದಾರೆ. ಸೊ ಎಫ್ಸ್ ಕಂಪಲ್ಸರಿ ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸ್ ಅಂತ ಹೇಳ್ತಿದ್ದಾರೆ. ಜಸ್ಟ್ ಮ್ಯಾಥ್ ಅಂತ ಬರ್ಕೊಂಡಿದ್ದೀನಿ. ಸೊ ನೀವು ಇಲ್ಲಿ ಒಂದು ಡೇಟಾದಲ್ಲಿ ಅರ್ಥ ಮಾಡ್ಕೋಬೋದು. ಇ ಆ್ಯಂಡ್ ಎಫ್ ಒನ್ ಆಫ್ ದ ಸಬ್ಜೆಕ್ಟ್ ಇಸ್ ಫಿಸಿಕ್ಸ್ ಅಂತ ಹೇಳಿಬಿಟ್ಟಿದ್ರು ಮುಂಚೆನೇ. ಕಂಪಲ್ಸರಿ ಸಬ್ಜೆಕ್ಟ್ ಮ್ಯಾಥ್ಸ್ ಆಗಿದೆ ಅಂದರೆ ಇನ್ನೊಂದು ಸಬ್ಜೆಕ್ಟ್ ಯಾವ್ದು ಆಗಿರಲೇಬೇಕು? ಫಿಸಿಕ್ಸ್. ಸೊ ಮಾರ್ಕ್ ಮಾಡ್ಕೊಳ್ಳಿ. ಜಸ್ಟ್ PHY ಅಂತ ಬರ್ಕೋತಾ ಇದ್ದೀನಿ. ಇಲ್ಲಿ ಫಿಸಿಕ್ಸ್ ಅಂತಲೂ ಬರೆದಿದ್ದೀನಿ ನೋಡಿ. ವಿಚ್ ಈಸ್ ಆಪ್ಷನಲ್ ಸಬ್ಜೆಕ್ಟ್. ಸೊ ನೋಡಿ, ಎಫ್ ಕಂಪಲ್ಸರಿ ಸಬ್ಜೆಕ್ಟ್ ಇಸ್ ಮ್ಯಾಥಮೆಟಿಕ್ಸ್ ಅಂತ ಹೇಳಿದ್ರು. ವಿಚ್ ಈಸ್ ಅಂತ ಹೇಳಿದ್ರೆ, ವಿಚ್ ಅಂದರೆ ಯಾವ ಸಬ್ಜೆಕ್ಟ್ ಅಂತ ಅರ್ಥ ಮಾಡ್ಕೋಬೇಕಂದ್ರೆ ಇಲ್ಲಿ ಮ್ಯಾಥಮೆಟಿಕ್ಸ್. ವಿಚ್ ಈಸ್ ಅನ್ ಆಪ್ಷನಲ್ ಸಬ್ಜೆಕ್ಟ್ ಆಫ್ ಬೋತ್ ಸಿ ಆ್ಯಂಡ್ ಇ. ಸಿ ಮತ್ತು ಇಗೆ ಆಪ್ಷನಲ್ ಸಬ್ಜೆಕ್ಟ್ ಆಗಿದೆ ಯಾವುದು? ಮ್ಯಾಥಮೆಟಿಕ್ಸ್. ಸೊ ನೀವಿಲ್ಲಿ ಹಾಕ್ಬೋದು. ಸೊ ಮ್ಯಾಥ್ ಅಂತ ಬರ್ಕೊಂಡಿದ್ದೀನಿ. ಈ ಹತ್ರನೂ ಮ್ಯಾಥ್ ಅಂತ ಬರ್ಕೊಂಡಿದ್ದೀನಿ. ಸೊ ಆಪ್ಷನಲ್ ಸಬ್ಜೆಕ್ಟ್ ಯಾವುದು ಅಂತ ನಮಗೆ ಗೊತ್ತಾಗ್ತಿದೆ. ಹಿಸ್ಟ್ರಿ ಆ್ಯಂಡ್ ಇಂಗ್ಲೀಷ್ ಎಸ್ ಸಬ್ಜೆಕ್ಟ್ ಅಂತ ಹೇಳ್ತಿದ್ದಾರೆ. ಹಿಸ್ಟ್ರಿ ಮತ್ತು ಇಂಗ್ಲೀಷ್ ಎಸ್ ಸಬ್ಜೆಕ್ಟ್ ಅಂದರೆ, ಸೊ ನಾವಿಲ್ಲಿ ಮಾರ್ಕ್ ಮಾಡ್ಕೋಬೋದು. ಹಿಸ್ಟ್ರಿ ಡಿಗೆ ಆಪ್ಷನಲ್ ಸಬ್ಜೆಕ್ಟ್ ಆಗಿತ್ತು. ಇನ್ನೊಂದು ಡೇಟಾ ಕೊಟ್ಟಿದ್ರಿ ಇಲ್ಲಿ, 3 ಪರ್ಸನ್ನು ಹಿಸ್ಟ್ರಿನ ಕಂಪಲ್ಸರಿ ಸಬ್ಜೆಕ್ಟಾಗಿ ತೊಗೊಂಡಿರ್ಬೇಕಂತ. ಈ ಡೇಟಾನ ಅರ್ಥ ಮಾಡ್ಕೊಂಡು ಈಗ ಓದ್ಕೊಳ್ಳಿ. ಹಿಸ್ಟ್ರಿ ಆ್ಯಂಡ್ ಇಂಗ್ಲೀಷ್ ಎಸ್ ಸಬ್ಜೆಕ್ಟ್ ಅಂದರೆ ಹಿಸ್ಟ್ರಿ ಎಗೆ ಕಂಪಲ್ಸರಿ ಸಬ್ಜೆಕ್ಟ್ ಆಗಿರಲೇಬೇಕು. ಸೊ ಆ ಥರ ಅರ್ಥ ಮಾಡ್ಕೋಬೇಕು. ಯಾಕಂದರೆ 3 ಜನ ಕಂಪಲ್ಸರಿ ತೊಗೋಬೇಕಂದ್ರೆ ಏನು ಕಂಪಲ್ಸರಿನೇ ತೊಗೊಂಡಿರಬೇಕು. ಈಗ ಇನ್ನೊಂದು ಸಬ್ಜೆಕ್ಟ್ ಯಾವುದಿದೆ? ಹಿಸ್ಟ್ರಿ ಆ್ಯಂಡ್ ಇಂಗ್ಲೀಷ್ ಎಸ್ ಸಬ್ಜೆಕ್ಟ್ ಅಂದರೆ ಎಸ್ ಆಪ್ಷನಲ್ ಸಬ್ಜೆಕ್ಟ್ ಯಾವುದು ಹಾಕ್ಬೋದು? ನಾವು ಇಂಗ್ಲೀಷ್ ಹಾಕ್ಬೋದು. ಹೇಗೆ 2 ಸಬ್ಜೆಕ್ಟ್ ಅಂತ ಹೇಳಿದ್ರು, ಬಟ್ ಪ್ರೀವಿಯಸ್ಲಿ ಅವ್ರು ನಮಗೆ ಕೊಟ್ಟಿದ್ರು 3 ಪರ್ಸನ್ ಕಂಪಲ್ಸರಿಯಾಗಿ ಹಿಸ್ಟ್ರಿನ ಪಿಕ್ ಮಾಡಬೇಕಂತ. ಸೊ ಏನು ಹಿಸ್ಟ್ರಿನ ಕಂಪಲ್ಸರಿ ಸಬ್ಜೆಕ್ಟ್ ಆಗಿ ಪಿಕ್ ಮಾಡಬೇಕಾಗತ್ತೆ. ಬಟ್ ಇನ್ ದ ಟರ್ಮ್ಸ್ ಆಫ್ ಕಂಪಲ್ಸರಿ ಸಬ್ಜೆಕ್ಟ್, ಕಂಪಲ್ಸರಿ ಆ್ಯಂಡ್ ಆಪ್ಷನಲ್ ಸಬ್ಜೆಕ್ಟ್, ದೇ ಆರ್ ಜಸ್ಟ್ ರಿವರ್ಸ್ಡ್ ಆಫ್ ಡೀಸ್. ನೋಡಿ, ಏದು ನಮಗೆ ಗೊತ್ತಾಗಿದೆ. ಸೊ ಡಿದು ಅದ್ರ ಜಸ್ಟ್ ರಿವರ್ಸ್ ಅಂತ ಹೇಳ್ತಿದ್ದಾರೆ. ಸೊ ಹಿಸ್ಟ್ರಿ ಕಂಪಲ್ಸರಿ ಏದಾದರೆ ಡಿದು ಹಿಸ್ಟ್ರಿ ಏನಾಗಿದೆ? ಆಪ್ಷನಲ್. ಅದೇ ರೀತಿ ಇಂಗ್ಲೀಷ್ ಆಪ್ಷನಲ್ ಆಗಿದ್ದರೆ ಡೀಸ್ ಏನಾಗುತ್ತೆ? ಕಂಪಲ್ಸರಿ ಆಗುತ್ತೆ. ಸೊ ಜಸ್ಟ್ ರಿವರ್ಸ್ ಅಂತ ಹೇಳಿದ್ರು, ಬರ್ಕೊಂಡಿದ್ದೀನಿ. ENG ಅಂತ ಬರ್ಕೊಂಡಿದ್ದೀನಿ.
ಕೆಮಿಸ್ಟ್ರಿ ಈಸ್ ಎನ್ ಆಪ್ಷನಲ್ ಸಬ್ಜೆಕ್ಟ್ ಆಫ್ ಓನ್ಲಿ ಒನ್ ಆಫ್ ದೆಮ್ ಅಂತ ಹೇಳಿದ್ದಾರೆ. ಆಪ್ಷನಲ್ ಸಬ್ಜೆಕ್ಟ್ ಇರೋದೇ ಒಬ್ಬರು, ದಟ್ ಇಸ್ ಬಿ. ಸೊ ದಟ್ ಇಸ್ ಕೆಮಿಸ್ಟ್ರಿ. ಸೊ ಮಾರ್ಕ್ ಮಾಡ್ಬೋದು. there only female teacher in the school as English as compulsory subject. ಇಂಗ್ಲೀಷ್ ಯಾರ್ದು ಕಂಪಲ್ಸರಿ ಸಬ್ಜೆಕ್ಟ್? ಒಬ್ಬರೇ ಇದ್ದಾರೆ, ದಟ್ ಇಸ್ ಫೀಮೇಲ್, ಅಂದರೆ ಡಿ ಆಗಿರಬೇಕು. ಸೊ ಒಬ್ಬರೇ ಇಂಗ್ಲೀಷ್ ಟೀಚರು ಫೀಮೇಲ್ ಆಗಿದ್ದಾರೆ, ಅದು ಕಂಪಲ್ಸರಿ ಸಬ್ಜೆಕ್ಟ್ ಅಂದರೆ ಇಂಗ್ಲೀಷ್ ಕಂಪಲ್ಸರಿ ತೊಗೊಂಡಿರೋ ಡಿ. ಸೊ ಡಿ ಶುಡ್ ಬಿ ಫೀಮೇಲ್ ಅಂತ ನಾವು ಫಿಕ್ಸ್ ಮಾಡ್ಬೋದು. ಸೊ ಈಗ ಇನ್ನು ರಿಮೈನಿಂಗ್ 2% ಉಳ್ಕೊಂಡಿದ್ದಾರೆ, 3% ಉಳ್ಕೊಂಡಿದ್ದಾರೆ. ಸೊ ಅದರಲ್ಲಿ ಇದನ್ನು ಯೋಚನೆ ಮಾಡಿ. ಇ ಆ್ಯಂಡ್ ಎಫ್ ಫಿಸಿಕ್ಸ್ ಓದಿರಲೇಬೇಕಂತ ಹೇಳಿದ್ದಾರೆ. ಸೊ ಎಫ್ ಆಲ್ರೆಡಿ ಫಿಸಿಕ್ಸ್ ತೊಗೊಂಡಿದ್ದಾರೆ. ಸೊ ಈ ಒಂದು ಸಬ್ಜೆಕ್ಟ್ ಆಪ್ಷನಲ್ ಸಬ್ಜೆಕ್ಟ್ ಮ್ಯಾಥ್ಸ್ ಆಗಿದೆ ಅಂದರೆ ಅನದರ್ ಕಂಪಲ್ಸರಿ ಸಬ್ಜೆಕ್ಟ್ ಶುಡ್ ಬಿ ಫಿಸಿಕ್ಸ್. ಸೊ ಇನ್ನಿಬ್ಬರು ಪರ್ಸನ್ ಇದ್ದಾರೆ. ಸೊ ಇದಕ್ಕೆ ನಾವು ಹಿಸ್ಟ್ರಿನೇ ಪಿಕ್ ಮಾಡಬೇಕಾಗತ್ತೆ, ಯಾಕಂದರೆ ಟೋಟಲ್ 3 ಜನ ಹಿಸ್ಟ್ರಿ ತೊಗೊಂಡಿರಬೇಕು. ಎ ಆಲ್ರೆಡಿ ಕನ್ಫರ್ಮ್ ಆಗಿದೆ. ಸೊ ಬಿ ಕೂಡ ಹಿಸ್ಟ್ರಿ ಆಗುತ್ತೆ, ಅಗೈನ್ ಸಿ ಕೂಡ ಹಿಸ್ಟ್ರಿ ಆಗುತ್ತೆ. ಸೊ ದಟ್ ಇಸ್ ಸಿಂಪಲ್ ಒನ್. ಸೊ ಈ ರೀತಿಯಾದ ಅರೇಂಜ್ಮೆಂಟ್ನ ಕೊಟ್ಟಿದ್ದಾರೆ ಪಜಲ್. ನಾವು ಈ ಥರ ಅರೇಂಜ್ ಮಾಡ್ಕೋಬೇಕಾಗತ್ತೆ. ಆನಂತರ ಕ್ವಶನ್ ಏನಿದೆ ರೀಡ್ ಮಾಡೋಣ. ಸೊ ನೋಡಿ, ವಾಟ್ ಈಸ್ ಸೀಸ್ ಕಂಪಲ್ಸರಿ ಸಬ್ಜೆಕ್ಟ್ ಅಂತ ಕೇಳ್ತಿದ್ದಾರೆ. ಸಿ ಕಂಪಲ್ಸರಿ ಸಬ್ಜೆಕ್ಟ್ ಯಾವುದಾಗಿದೆ ಅಂದರೆ ಹಿಸ್ಟ್ರಿ. ಸೊ ಹಿಸ್ಟ್ರಿನ ನೀವು ಪಿಕ್ ಮಾಡ್ಬೋದು. ಆಪ್ಷನ್ ಎ ಈಸ್ ರೈಟ್ ಆನ್ಸರ್. ಅದೇ ರೀತಿ ನೆಕ್ಸ್ಟ್ ಕ್ವಶನ್ ನೋಡೋಣ. Disregarding which is the compulsory and which is the optional subject, who has the same subject combination as F ಅಂತ ಹೇಳಿದ್ದಾರೆ. ಅಂದರೆ ಇಲ್ಲಿ ಸ್ಟಾರ್ಟಿಂಗ್ ಏನು ಹೇಳಿದ್ದಾರೆ, ಡಿಸ್ರಿಗಾರ್ಡಿಂಗ್ ಅಂದರೆ ಇಲ್ಲಿ ಆಪ್ಷನಲ್ ಸಬ್ಜೆಕ್ಟು ಮತ್ತು ಮೇನ್ ಸಬ್ಜೆಕ್ಟ್ ಕಂಪಲ್ಸರಿ ಸಬ್ಜೆಕ್ಟ್ ಇಂಟರ್ಚೇಂಜ್ ಆದರೂ ಪರವಾಗಿಲ್ಲ, ಅದಲು ಬದಲಾದರೂ ಪರವಾಗಿಲ್ಲ. ಎಫ್ ಹತ್ರ ಇರೋ ಸಬ್ಜೆಕ್ಟ್ಸು ಇನ್ನು ಯಾರ ಹತ್ರ ಇದೆ ಅಂತ ಕೇಳ್ತಿದ್ದಾರೆ. ಸೊ ಚೆಕ್ ಮಾಡೋಣ. ಎಫ್ ಹತ್ರ ಇರೋ ಸಬ್ಜೆಕ್ಟು ಇ ಹತ್ರ ಇದೆ ನೋಡಿ, ಮ್ಯಾಥ್ಸು ಫಿಸಿಕ್ಸು, ಫಿಸಿಕ್ಸು ಮ್ಯಾಥ್ಸು. ಸೊ ನಾವೇನು ಹಾಕ್ಬಹುದು, ಇ ಹಾಕ್ಬಹುದು. ಸೇಮ್ ಆಸ್ ಎಫ್ ಇ ಹತ್ರ ಇದೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಗ್ರೂಪ್ ಹ್ಯಾಸ್ ಹಿಸ್ಟ್ರಿ ಆಸ್ ಎಸ್ ಕಂಪಲ್ಸರಿ ಸಬ್ಜೆಕ್ಟ್? ಯಾರ ಹತ್ರ ಹಿಸ್ಟ್ರಿ ಕಂಪಲ್ಸರಿ ಸಬ್ಜೆಕ್ಟ್ ಇದೆ ನೋಡೋಣ. ಎ ಹತ್ರ ಇದೆ, ಬಿ ಹತ್ರ ಇದೆ, ಸಿ ಹತ್ರ ಇದೆ. ಸೊ 3 ಜನದ ಹತ್ರ ಇದೆ. ಸೊ ಆಪ್ಷನ್ ಡಿನ ನೀವು ಪಿಕ್ ಮಾಡ್ಬೋದು. ಸೊ ಆನ್ಸರ್ ಇಸ್ ಎ ಬಿ ಸಿ. ನಿಮ್ಮ ಅರೇಂಜ್ಮೆಂಟಲ್ಲಿ ಕೂಡ ಎ ಬಿ ಸಿ ಸಿಕ್ಕಿರುತ್ತೆ. ಸೊ ಈ ಥರ 3 ಕ್ವಶನ್ನು ಈ ಪಜಲಿಂದ ಲಾಸ್ಟ್ ಇಯರ್ ಪೇಪರಲ್ಲಿ ಕೇಳಿದ್ದಾರೆ. ಈ ಥರದ್ದು ಡೆಫಿನೆಟಿವ್ ಕ್ವಶನ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಐ ವಿಲ್ ಮೂವ್ ಟು ನೆಕ್ಸ್ಟ್ ಕ್ವಶನ್. ಸೊ ಈ ಕ್ವಶನ್ನ ಈಕ್ವೇಷನ್ ಅಲ್ಲದೆ ಕೂಡ ಶಾರ್ಟ್ ಟ್ರಿಕ್ಕಲ್ಲಿ ಆರಾಮಾಗಿ ಸಾಲ್ವ್ ಮಾಡ್ಬೋದು. ಆಲ್ವೇಸ್ ಒಂದೇ ಮೆಥಡಲ್ಲಿ ಸಾಲ್ವ್ ಮಾಡಬೇಕಂತ ಏನಿಲ್ಲ, ಯಾವುದೇ ಕ್ವಶನ್ಸ್ ಇದ್ದರೂ. ಸೊ ಟ್ರಿಕ್ನ ಯೂಸ್ ಮಾಡಿ, ಆದಷ್ಟು ಶಾರ್ಟ್ ಟ್ರಿಕ್ಸ್ನ ಯೂಸ್ ಮಾಡಿ ಈಸಿಲಿ ಸಾಲ್ವ್ ಮಾಡ್ಬೋದು. ಬಿ ಈಸ್ ಟ್ವೈಸ್ ಆ್ಯಸ್ ಓಲ್ಡ್ ಆ್ಯಸ್ ಎ ಅಂತ ಹೇಳಿದ್ದಾರೆ. ಸೊ ಜಸ್ಟ್ ನೀವು ಬರ್ಕೊಳ್ಳಿ. ಬಿ ಈಸ್ ಟ್ವೈಸ್ ಓಲ್ಡ್ ಆ್ಯಸ್ ಎ ಅಂದರೆ ವ್ಯಾಲ್ಯೂಸ್ನ ಅಸೈನ್ ಮಾಡಿಬಿಡಿ. ಜಸ್ಟ್ ಲೈಕ್ ಎಗೆ 10 ಅಂತ ನಾನು ಫಿಕ್ಸ್ ಮಾಡಿದ್ರೆ ಬಿ 20 ಆಗುತ್ತೆ. ಇನ್ಸ್ಟೆಡ್ ಆಫ್ ಪುಟ್ಟಿಂಗ್ ಎಕ್ಸ್ ಈಕ್ವೇಷನ್ ಮಾಡ್ಕೊಂಡು ಸಾಲ್ವ್ ಮಾಡೋದಕ್ಕಿಂತ ಇನ್ನು ಶಾರ್ಟ್ ಟ್ರಿಕ್ಸಲ್ಲಿ ಸಾಲ್ವ್ ಮಾಡೋಣ. ಎಗೆ ನಾನು ಏನಾದರೂ 10 ಅಸೈನ್ ಮಾಡಿದ್ರೆ ಬಿಗೆ ಏನಾಗಿರುತ್ತೆ 20, ಯಾಕಂದರೆ ಬಿ ಈಸ್ ಟ್ವೈಸ್ ಆ್ಯಸ್ ಓಲ್ಡ್ ಆ್ಯಸ್ ಎ ಅಂತ ಇದೆ. ಬಟ್ ಟ್ವೈಸ್ ಯಂಗರ್ ದ್ಯಾನ್ ಎಫ್ ಅಂತ ಇದೆ. ಇಲ್ಲಿ ಬಟ್ ಅಂದರೆ ಯಾರಂದರೆ ಫಸ್ಟ್ ಪರ್ಸನ್ನ ಕನ್ಸಿಡರ್ ಮಾಡಬೇಕು. ಬಿ ಅನ್ನೋರು ಟ್ವೈಸ್ ಓಲ್ಡ್ ಇದ್ದಾರೆ ಎಗಿಂತ, ಆದರೆ ಟ್ವೈಸ್ ಯಂಗರ್ ದ್ಯಾನ್ ಎಫ್ ಅಂತ ಹೇಳ್ತಿದ್ದಾರೆ. ಎಫ್ಗಿಂತ ಬಿ ಟ್ವೈಸ್ ಯಂಗರ್ ಇದ್ದಾರೆ ಅಂದರೆ ಎಫ್ಗೆ 40 ಫಿಕ್ಸ್ ಮಾಡ್ಬೋದು. ನೋಡಿ, ಬಿ ಎಗಿಂತ ಟ್ವೈಸ್ ಓಲ್ಡರ್ ಇದ್ದಾರೆ. ಸೊ ಇವ್ರು 20 ಇದ್ದರೆ ಇವರು 10 ಎ. ಟ್ವೈಸ್ ಯಂಗರ್ ಇದ್ದಾರೆ ಎಫ್ಗಿಂತ ಅಂದರೆ ಎಫ್ನ ನಾನು 40 ಫಿಕ್ಸ್ ಮಾಡಬೇಕಾಗತ್ತೆ. ಸೊ ಈ ಸ್ಟೇಟ್ಮೆಂಟ್ ಅರ್ಥ ಮಾಡ್ಕೊಂಡಿದ್ರೆ ಅದಕ್ಕೆ ವ್ಯಾಲ್ಯೂ ಅಸೈನ್ ಮಾಡಿದ್ದೀನಿ. ಸೊ ನೀವು ಯಾವುದಾದ್ರೂ ವ್ಯಾಲ್ಯೂ ಕನ್ಸಿಡರ್ ಮಾಡಿ, ಅದಕ್ಕೆ ತಕ್ಕಂಥ ವ್ಯಾಲ್ಯೂಸ್ ಚೇಂಜ್ ಆಗುತ್ತೆ. ಸಿ ಈಸ್ ಆಫ್ ದ ಏಜ್ ಆಫ್ ಎ ಅಂತ ಹೇಳ್ತಿದ್ದಾರೆ. ಏನಲ್ಲಿ ಅರ್ಧ ಇದ್ದಾರೆ ಅಂದರೆ 5 ಫಿಕ್ಸ್ ಮಾಡ್ಬೋದು. ಬಟ್ ಟ್ವೈಸ್ ದ ಏಜ್ ಆಫ್ ಟಿ, ಬಟ್ ಅಂದರೆ ಯಾರಿಲ್ಲಿ ಸಿ, ಫಸ್ಟ್ ಪರ್ಸನ್ನ ತೊಗೋಬೇಕು. ಬಟ್ ಟ್ವೈಸ್ ದ ಏಜ್ ಆಫ್ ಡಿ, ಡಿಗಿಂತ ಟ್ವೈಸ್ ಇದ್ದಾರೆ ಅಂದರೆ ಡಿನ ನಾನು 2.5 ಫಿಕ್ಸ್ ಮಾಡಬೇಕಾಗುತ್ತೆ. ಈ ಥರ ವ್ಯಾಲ್ಯೂಸ್ನ ಫಿಕ್ಸ್ ಮಾಡಿದ್ರು ನಮಗೆ ಯಾರು ಯಂಗೆಸ್ಟು ಅಥವಾ ಎಲ್ಡರ್ ಒನ್ ಅಂತ ಗೊತ್ತಾಗುತ್ತೆ. ಸೊ ವಿಚ್ 2 ಪರ್ಸನ್ ಫಾರ್ಮ್ ದ ಪೇರ್ ಆಫ್ ಓಲ್ಡೆಸ್ಟ್ ಆ್ಯಂಡ್ ಯಂಗೆಸ್ಟ್? ಓಲ್ಡೆಸ್ಟ್ ಎಫ್, ಯಂಗೆಸ್ಟ್ ಡಿ. ಸೊ ನೀವು ಎಫ್ ಆ್ಯಂಡ್ ಡಿನ ಪಿಕ್ ಮಾಡಬೇಕಾಗತ್ತೆ. ಸೊ ಆಪ್ಷನ್ ಡಿ ಈಸ್ ರೈಟ್ ಆನ್ಸರ್. ಐ ವಿಲ್ ಮೂವ್ ಟು ನೆಕ್ಸ್ಟ್ ಕ್ವಶನ್. ಈ ಥರ ಸಿಂಪಲ್ ಆಗಿ ಕ್ವಶನ್ನ ಸಾಲ್ವ್ ಮಾಡ್ಬೋದು.
ಸೊ ಈ ಕ್ವಶನ್ ನೋಡಿ, ವಿಚ್ ಇಸ್ ದ ರಾಂಗ್ ಟರ್ಮ್ ಅಂತ ಕೇಳಿದ್ದಾರೆ. Q1F S2E U6D W12C Y88B. ಸೊ ಇಲ್ಲಿ ಯಾವುದು ರಾಂಗ್ ಟರ್ಮ್ ಅಂತ ನಾವು ಹೇಳಬೇಕಂದ್ರೆ ನಮ್ಗೆ ಜಸ್ಟ್ ಲೆಟರ್ಸ್ ಇದೆ ಅಲ್ವಾ, ಅದಕ್ಕೆ ನಂಬರಿಂಗ್ ಗೊತ್ತಿರಬೇಕು. ದಟ್ ಇಸ್ Q17 F6 S19 E5 U21 D4. ಇದನ್ನು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ಅಥವಾ ಎಕ್ಸಾಮ್ಸಲ್ಲಿ ಒಂದು ಕಡೆ ಬರ್ಕೊಂಡು ಇನ್ಪುಟ್ ಕೊಡಬೇಕಾಗತ್ತೆ. W23 C3 Y25 B2. ಸೊ ಅಬ್ಸರ್ವ್ ಮಾಡ್ತಾ ಬನ್ನಿ, ಫಸ್ಟ್ ಲೆಟ್ರ್ ಎಲ್ಲ 2 ಇನ್ಕ್ರೀಸ್ ಆಗಿದೆ. 17 ಇರೋದು 19 ಆಗಿದೆ. ಸೊ 19 ಬಿಕಮ್ 21 ಪ್ಲಸ್ 2 ಆಗಿದೆ. ಇವಾಗ 21 ಬಿಕಮ್ 23 ಆಗಿದೆ, ಪ್ಲಸ್ 2 ಆಗಿದೆ. ಸೊ ನೆಕ್ಸ್ಟು 23 ಬಿಕಮ್ 25 ಆಗಿದೆ, ಪ್ಲಸ್ 2 ಆಗಿದೆ. ಸೊ ಫಸ್ಟ್ ಲೆಟರ್ ಎಲ್ಲ ಪ್ಲಸ್ ಟು ಇನ್ಕ್ರೀಸ್ ಆಗಿದೆ. ಅದೇ ರೀತಿ ಸೆಕೆಂಡ್ ಲೆಟರ್ ಏನಾಗಿದೆ ಅಬ್ಸರ್ವ್ ಮಾಡಿ, 6 ಇದ್ದಿದ್ದು 5 ಆಗಿದೆ. ಸೊ ದಟ್ ಈಸ್ 6 ಇದ್ದಿದ್ದು 5 ಆಗಿದೆ, -1 ಆಗಿದೆ. 5 ಇದ್ದಿದ್ದು 4 ಆಗಿದೆ, -1 ಆಗಿದೆ. 4 ಇದ್ದಿದ್ದು 3 ಆಗಿದೆ, -1. 3 ಇದ್ದಿದ್ದು -2 ಆಗಿದೆ, -1. ಅಂದರೆ ಲೆಟರ್ಸಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಫಸ್ಟ್ ಲೆಟರ್ ಎಲ್ಲ 2 ಇನ್ಕ್ರೀಸ್ ಆಗ್ತಿದೆ, ಲಾಸ್ಟ್ ಲೆಟರ್ ಎಲ್ಲ 1 ಕಡಿಮೆ ಆಗ್ತಿದೆ. ಸೊ ಈ ನಂಬರಲ್ಲಿ ಏನಾದರೂ ತಪ್ಪಿದೆಯಾ ಚೆಕ್ ಮಾಡೋಣ. ಸೊ ನೋಡಿ, 1 ಇದ್ದಿದ್ದು 2 ಆಗಿದೆ ಅಂದರೆ ಇಂಟು 1 ಮಾಡಿ +1 ಮಾಡಿದ್ರೆ ಸಿಗುತ್ತೆ. ಸೊ ಇಲ್ಲಿ 2 ಇದ್ದಿದ್ದು 6 ಆಗಿದೆ ಅಂದರೆ ಇಂಟು 2 ಮಾಡಿ, ಅಂದರೆ 2ಗೆ ಇಂಟು 2 ಮಾಡಿ +2 ಮಾಡಿ 6 ಆಗುತ್ತೆ. ಈಗ ಇದೇ ರೀತಿ ಕಂಟಿನ್ಯೂ ಆದರೆ ಇಂಟು 1 + 1 ಇಂಟು 2 + 2 ನೆಕ್ಸ್ಟ್ ಏನಾಗಬೇಕು, ಇಂಟು 3 + 3 ಆಗಬೇಕು. 6 3s 18 + 3 ಅಂದರೆ ಎಷ್ಟಾಗುತ್ತೆ, 21 ಆಗುತ್ತೆ. ಬಟ್ ಇಲ್ಲಿ 12 ಇದೆ. ಸೊ ದಟ್ ಈಸ್ ದ ರಾಂಗ್ ಅಂತ ಹೇಳ್ಬೋದು. ಬೇಕಾದರೆ ಚೆಕ್ ಮಾಡಿ, ಇದು 21 ಇದ್ದಿದ್ದರೆ ನೆಕ್ಸ್ಟಿಗೆ ಮ್ಯಾಚ್ ಆಗುತ್ತಾ ನೋಡಿ, ಇಂಟು 4 + 4. ಸೊ 21ಗೆ ಇಂಟು 4 ಮಾಡಿದ್ರೆ ಎಷ್ಟಾಗುತ್ತೆ, 84 ಆಗುತ್ತೆ. +4 ಆ್ಯಡ್ ಮಾಡಿದ್ರೆ 88 ಬರುತ್ತೆ. ಸೊ ಈ ಟರ್ಮ್ ಕರೆಕ್ಟ್ ಇದೆ. ಸೊ ಅಂದರೆ W12C ಏನಾಗಿದೆ, ರಾಂಗ್ ಟರ್ಮ್ ಆಗಿದೆ. ಸೊ ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್. ಈ ಥರ ರಾಂಗ್ ಟರ್ಮ್ನ ಐಡೆಂಟಿಫೈ ಮಾಡಬೇಕಾಗತ್ತೆ. ಇಟ್ ಇಸ್ ಲೆಟರ್ ಸೀರೀಸ್ ಮತ್ತು ನಂಬರ್ ಸೀರೀಸ್ ಎರಡು ಮಿಕ್ಸ್ ಮಾಡಿ ಕೊಟ್ಟಿದ್ದಾರೆ ಕ್ವಶನ್. ಸೊ ಐ ಮೂವ್ ಟು ನೆಕ್ಸ್ಟ್ ಕ್ವಶನ್. ಸೊ ದಿಸ್ ಇಸ್ ವೆರಿ ಈಸಿ ಥಿಂಗ್. ಸೊ ಇದು ರ್ಯಾಂಕಿಂಗ್ ಆ್ಯಂಡ್ ಆರ್ಡರಿಂಗ್ ಅಂತ ಒಂದು ಟಾಪಿಕ್ ಇದೆ. ಇದಕ್ಕೊಂದು ಸ್ವಲ್ಪ ನಿಮಗೆ ಬೇಸಿಕ್ ಗೊತ್ತಿರಬೇಕು. ಅಂದರೆ ಸೊ ವೆರಿ ಬೇಸಿಕ್ ಥಿಂಗ್ಸ್ ಏನಂದರೆ, ಇಲ್ಲಿ ಯಾರೋ ಒಬ್ಬ ಪರ್ಸನ್ ಲೆಫ್ಟಿಂದನೂ ಇದ್ದಾನೆ, ರೈಟಿಂದನೂ ಇದ್ದಾನೆ. ಲೆಫ್ಟಿಂದ ಸಂಬಡಿ ಏನೋ 8 ಪೊಸಿಷನ್ ಇದ್ದಾನೆ, ರೈಟಿಂದ 9 ಇದ್ದಾನೆ. ಅಂದರೆ ಟೋಟಲ್ ಕಂಡುಹಿಡಿಬೇಕು ಅಂದರೆ ನಾವು ಲೆಫ್ಟ್ ಪ್ಲಸ್ ರೈಟ್ -1 ಮಾಡ್ತೀವಿ. ಇದೊಂದು ಪಾಯಿಂಟ್ ನೆನ್ಪಿಟ್ಕೋಬೇಕು. ಯಾಕಂದರೆ ಯಾಕೆ ಇಲ್ಲಿ -1 ಮಾಡ್ತೀನಿ ಅಂದರೆ, ಈ ಪರ್ಸನ್ನನ್ನು ನಾನು ಲೆಫ್ಟಿಂದನೂ ಕೌಂಟ್ ಮಾಡಿರ್ತೀನಿ, ರೈಟಿಂದನೂ ಕೌಂಟ್ ಮಾಡಿರ್ತೀನಿ, ಡಬಲ್ ಟೈಮ್ ಕೌಂಟ್ ಮಾಡಿರ್ತೀನಿ. ಸೊ ಅದಕ್ಕೋಸ್ಕರ -1 ಹಾಕಬೇಕಾಗುತ್ತೆ. ಸೊ ಐದರ್ ರೋ ವೈಸ್ ಕೊಟ್ಟಿರ್ಬೋದು, ಕಾಲಮ್ ವೈಸ್ ಕೊಟ್ಟಿರ್ಬೋದು. ಟೋಟಲ್ ಇಸ್ ಲೆಫ್ಟ್ ಪ್ಲಸ್ ರೈಟ್ -1. ಕಾಲಮ್ ವೈಸ್ ಕೊಟ್ಟಿದ್ರೆ ಟಾಪ್ ಪ್ಲಸ್ ಬಾಟಮ್ -1. ಈ ಕಾನ್ಸೆಪ್ಟ್ ಗೊತ್ತಿದ್ರೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು. ಎಷ್ಟನೇವರಾಗಿದ್ದಾರೆ, 12th ಆಗಿದ್ದಾರೆ. ಈ ಕ್ವಶನ್ಗೆ ಬರ್ತಾ ಇದ್ದೀನಿ. ಫ್ರಮ್ ಲೆಫ್ಟು ನಾನು ಟಾಪಲ್ಲಿ ಬರೀತೀನಿ, ರೈಟ್ ಇದ್ದರೆ ಕೆಳಗಡೆ ಬರೀತೀನಿ. ಇನ್ ಎ ಲಿಸ್ಟ್ ಆಫ್ 46 ಸ್ಟೂಡೆಂಟ್ಸ್, ಟೋಟಲ್ ಎಷ್ಟಿದ್ದಾರೆ, 46 ಇದ್ದಾರೆ. ವಾಟ್ ವಿಲ್ ಬಿ ದ ರ್ಯಾಂಕ್ ಎ ಫ್ರಮ್ ಲಾಸ್ಟಿಂದ ಎ ರ್ಯಾಂಕ್ ಏನಾಗಿರುತ್ತೆ. ಸೊ ಟೋಟಲ್ ಈಸ್ ಈಕ್ವಲ್ಸ್ ಟು ಲೆಫ್ಟ್ ಪ್ಲಸ್ ರೈಟ್ -1. ಈ ಈಕ್ವೇಷನ್ ನಮಗೆ ಗೊತ್ತಿದ್ದರೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಟೋಟಲ್ ಕೊಟ್ಟಿದ್ದಾರೆ 46, ಲೆಫ್ಟಿಂದ 12th ಆಗಿದ್ದಾರೆ, ರೈಟಿಂದ ನಾವು ಕಂಡುಹಿಡಬೇಕು -1. ಸೊ 46 12 -1 ಏನಾಗುತ್ತೆ, 11 ಪ್ಲಸ್ ರೈಟ್. ಸೊ 11 ಈ ಕಡೆಗೆ ಬಂದರೆ ಮೈನಸ್ ಆಗುತ್ತೆ. 46 - 11 ಈಸ್ ಈಕ್ವಲ್ಸ್ ಟು ಒಂದೇ ಸ್ಟೆಪ್ಪಲ್ಲಿ ನೀವು ಬರಿಬೋದು. 6ಅಲ್ಲಿ 1 ಹೋದರೆ 5, 4ಅಲ್ಲಿ 1 ಹೋದರೆ 35. ಸೊ ದಟ್ ಈಸ್ ಆರ್ ವ್ಯಾಲ್ಯೂ ಇಸ್ 35. ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್. ಐ ಮೂವ್ ಟು ನೆಕ್ಸ್ಟ್ ಕ್ವಶನ್. ಸೊ ನೋಡಿ, ನೆಕ್ಸ್ಟು ಕ್ಯಾಲೆಂಡರ್ ಕ್ವಶನ್ ಕೇಳಿದ್ದಾರೆ. ಇಫ್ ಇಟ್ ವಾಸ್ ಫ್ರೈಡೇ, ಯಾವ ಡೇ ಆಗಿದೆ, 15th September 2023 ಈಸ್ ಫ್ರೈಡೇ. ಗಿವನ್ ಡೇಟ್ ಕೊಟ್ಟಿದ್ದಾರೆ, ಯಾವ ಡೇ ಅಂತಲೂ ಮೆನ್ಷನ್ ಮಾಡಿದ್ದಾರೆ. ದೆನ್ ವಾಟ್ ವಿಲ್ ಬಿ ದ ಡೇ ಫಾರ್ 20th. ಸೊ 20th September 2024 ಯಾವ ಡೇ ಅಂತ ಕೇಳ್ತಿದ್ದಾರೆ.
ಸೊ ಇಲ್ಲಿ ನೀವೊಂದು ಸ್ವಲ್ಪ ಕಾಮನ್ ಸೆನ್ಸ್ ಅಪ್ಲೈ ಮಾಡಬೇಕು. ಸೊ ಏನಂದರೆ ಇಲ್ಲಿ 15 ಸೆಪ್ಟೆಂಬರ್ 2023 ಕೊಟ್ಟಿದ್ದಾರೆ, 20th ಸೆಪ್ಟೆಂಬರ್ ಅಂದರೆ ಅಪ್ರಾಕ್ಸಿಮೇಟ್ಲಿ 1 year 5 days ಎಕ್ಸ್ಟ್ರಾ ಇದೆ. ಸೊ ನೀವೇನು ಮಾಡಿಬಿಡಿ, ಎಕ್ಸಾಕ್ಟ್ಲಿ 1 yearಗೆ ಏನಾಗುತ್ತೆ ಅಂತ ಈಸಿಲಿ ಕಂಡುಹಿಡಿಬೋದು. 15 ಸೆಪ್ಟೆಂಬರ್ 2024 ಏನಾಗುತ್ತೆ ಫಸ್ಟ್ ಕಂಡುಹಿಡ್ಕೊಳ್ಳಿ. ಜಸ್ಟ್ ಲೈಕ್ ಕೆಲವೊಂದು ಸಲ ನಿಮ್ಮ ಬರ್ತಡೇ ಈ ವರ್ಷ ಫ್ರೈಡೇ ಬಂದಿದ್ರೆ ನೆಕ್ಸ್ಟ್ ವರ್ಷ ಏನಾಗುತ್ತೆ ಸ್ಯಾಟರ್ಡೇ ಬರುತ್ತೆ, ಅದರ ನೆಕ್ಸ್ಟ್ ವರ್ಷ ಮಂಡೇ ಆಗುತ್ತೆ, ಅದರ ನೆಕ್ಸ್ಟ್ ವರ್ಷ ಟ್ಯೂಸ್ಡೇ ಆಗುತ್ತೆ. ಒಂದು ಸಲ ಏನಾಗುತ್ತೆ 2 ದಿವಸ ಮುಂದಕ್ಕೆ ಹೋಗುತ್ತೆ ಬಿಕಾಸ್ ಆಫ್ ಲೀಪ್ ಇಯರ್. ಸೊ ನಾರ್ಮಲ್ ಇಯರ್ ಇದ್ದರೆ 1 day ಎಕ್ಸ್ಟ್ರಾ ಆಗುತ್ತೆ, ಲೀಪ್ ಇಯರ್ ಇದ್ದರೆ ಸೊ 2 days ಎಕ್ಸ್ಟ್ರಾ ಆಗುತ್ತೆ. ಇಲ್ಲಿ ಅಬ್ಸರ್ವ್ ಮಾಡಿ, ಸೊ ಡೇಟ್ ಮತ್ತು ಮಂತ್ ಸೇಮ್ ಇದೆ. ಇದು 2023 ಇದೆ, 2024 ಇದೆ. 2024 ಅನ್ನೋದು ಲೀಪ್ ಇಯರ್ ಆಗಿರೋದ್ರಿಂದ 2 ದಿನ ಮುಂದಕ್ಕೆ ಹೋಗುತ್ತೆ. ಸೊ ಇದು ನಿಮ್ಗೆ ಐಡಿಯಾ ಇರಬೇಕು. ಸೊ ಅಂದರೆ ಸಾಟರ್ಡೆ ಪ್ಲಸ್ 2 ದಿನ ಆ್ಯಡ್ ಮಾಡಿ ಸಂಡೇ ಆಗುತ್ತೆ. ಸೊ ಅಂದರೆ 15 ಸೆಪ್ಟೆಂಬರ್ ಸಂಡೇ ಆಗಿದೆ ಅಂದರೆ ಇಲ್ಲಿನ 5 days ಬರುತ್ತಲ್ವ, ಆ್ಯಡ್ ಮಾಡ್ಕೊಂಡು ಹೋಗ್ಬೋದು. 16, 17, 18, 19, 20. ನೋಡಿ ಇದೇನಾಗಿರಲೇಬೇಕು, ಸಂಡೇ ಮಂಡೇ ಆಗಿರುತ್ತೆ. ಇದೇನಾಗಿರುತ್ತೆ 17th ಟ್ಯೂಸ್ಡೇ ಆಗಿರುತ್ತೆ. 18th ಏನಾಗಿರುತ್ತೆ ವೆನ್ಸ್ಡೇ ಆಗಿರುತ್ತೆ. ದಿಸ್ ಒನ್ ಇಸ್ ಥರ್ಸ್ಡೇ ಆಗಿರುತ್ತೆ. 20th ಏನಾಗಿರುತ್ತೆ ಫ್ರೈಡೇ ಆಗಿರುತ್ತೆ. ಸೊ ಗಿವನ್ ಡೇಟ್ ಇಸ್ ಫ್ರೈಡೇ. ಸೊ ಇಲ್ಲಿಂದ 2 days ಆ್ಯಡ್ ಮಾಡಿ, ದಟ್ ಈಸ್ ಸಾಟರ್ಡೇ ಸಂಡೇ. ನೆಕ್ಸ್ಟ್ 16, 17, 18, 19, 20. ಸೊ ಫೈನಲ್ ಆನ್ಸರ್ ಇಸ್ ಫ್ರೈಡೇ. ಇದನ್ನು ನೀವು ಪಿಕ್ ಮಾಡ್ಬೋದು. I'll move to next question. So wrong term ಇದೆ, ಸಾರಿ ಮಿಸ್ಸಿಂಗ್ ನಂಬರ್ 1, 3, 4, 9, 27, 10. ಸೊ ಇದನ್ನು ಆಲ್ಟರ್ನೇಟಿವ್ ಸೀರೀಸ್ ಅಂತ ಹೇಳ್ಬೋದು. ನೋಡಿ ಈ ಫಸ್ಟ್ ಟರ್ಮು ಲಾಸ್ಟ್ ಟರ್ಮ್ನ ನೋಡಿ +3 ಆಗಿದೆ. ಸೊ ಇಲ್ಲಿಂದ ಇಲ್ಲೇನಾಗಿರ್ಬೋದು, ನೆಕ್ಸ್ಟ್ ಏನಾಗಿರ್ಬೋದು ಆಲ್ಟರ್ನೇಟಿವ್ ಸೀರೀಸ್ ಅಬ್ಸರ್ವ್ ಮಾಡಿದ್ರೆ ಇದಕ್ಕೆ 3 ಆ್ಯಡ್ ಮಾಡಿ 7 ಆಗುತ್ತೆ. ನೆಕ್ಸ್ಟ್ 3 ಆ್ಯಡ್ ಮಾಡಿದ್ರೆ 10 ಆಗ್ತಿದೆಯಾ, ದೆನ್ ಇಟ್ ಈಸ್ ಕರೆಕ್ಟ್ ಅಂತ. ಸೊ ಇವನ್ ಟರ್ಮ್ಸ್ನ ನೋಡ್ತಾ ಬನ್ನಿ. ಇಂಟು 3 ಆಗಿದೆ, 3 3s 9. ನೆಕ್ಸ್ಟ್ ಏನಾಗಿದೆ, ಇದು ಇಂಟು 3 ಆಗಿದೆ. ನೆಕ್ಸ್ಟ್ ಹೋಗಿದ್ದಿದ್ರೆ ಇದು ಇಂಟು 3 ಆಗಿದೆ. ಸೊ ಈಗ ಫೈನಲಿ 7 ಈಸ್ ದ ರೈಟ್ ಆನ್ಸರ್. ಸೊ ಇಲ್ಲಿವರೆಗೂ ಫಸ್ಟ್ ಪಾರ್ಟಲ್ಲಿ ನಾನು ತೊಗೋತಾ ಇದ್ದೀನಿ. ನೆಕ್ಸ್ಟ್ ಪಾರ್ಟಲ್ಲಿ ಮತ್ತಷ್ಟು ಕ್ವಶನ್ಸ್ಗಳನ್ನ ತೊಗೋತಾ ಇದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.